ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಸೊ ಎಲ್ರಿಗೂ ಗೊತ್ತೇ ಇದೆ, ಈಗ ಆದಷ್ಟು ನೋಟಿಫಿಕೇಶನ್ಸ್ ಬರ್ತಾ ಇದೆ. ಸೊ ವಿ ವಿಲ್ ಜಸ್ಟ್ ಡಿಸ್ಕಸ್ ಯಾವುದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್, ಯಾವುದನ್ನ ನಾವು ಮಿಸ್ಟೇಕ್ ಮಾಡಲೇಬಾರ್ದು. ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸು ವಿಚ್ ಶುಡ್ ಬಿ ಕನ್ಸಿಡರ್ಡ್ ಆ್ಯಂಡ್ ಮಿಸ್ಟೇಕ್ ಆಗದೇ ಇರುವಂತಹ ಫ್ಯೂ ಟಾಪಿಕ್ಸ್ ಯಾವ್ಯಾವುದಿರುತ್ತೆ. ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಮೇಲೆ ಎವ್ರಿ ಟೈಮ್ ಒಂದು ಕ್ವಶನ್ನು ಬಂದೇ ಬರುತ್ತೆ. ಅದು ಸ್ಟೇಟ್ಮೆಂಟ್ ಆಗಿರ್ಬೋದು, ಆರ್ಟಿಕಲ್ 21 ಏನು ಹೇಳುತ್ತೆ ಅಂತ ಆಗಿರ್ಬೋದು, ಅಥವಾ ಅದ್ರದ್ದು ರಿಲೇಟೆಡ್ ಕೇಸಸ್ ಆಗಿರಬಹುದು, ಅಥವಾ ಅದ್ರದ್ದು ರಿಲೇಟೆಡ್ ಏನಾದರೂ ಅಮೆಂಡ್ಮೆಂಟ್ಸ್ ಇದ್ದರೆ ಅದಾಗಿರ್ಬೋದು. ಇಲ್ಲ ಇನ್ನೂ ಡಿಫಿಕಲ್ಟ್ ಮಾಡಬೇಕಂತಂದರೆ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್. ಯಾವ ಒಂದು ಆರ್ಟಿಕಲ್ಗೆ ಯಾವುದು ಅಲೋಡ್ ಇದೆ, ಯಾವ ಸಿಚುವೇಶನಲ್ಲಿ ಸ್ಟೇಟ್ ಕನ್ಸಿಡರ್ ಮಾಡಬಹುದು, ಯಾವ ಸಿಚುವೇಶನಲ್ಲಿ ಕನ್ಸಿಡರ್ ಮಾಡೋ ಹಂಗಿಲ್ಲ, ಈ ಎಲ್ಲ ಪಾರ್ಟ್ಸ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ವಲ್ಪ ಡೀಟೇಲಿಂಗ್ ಆಗಿ ನಾನು ಆಲ್ರೆಡಿ ಯಾವ್ಯಾವ ಆರ್ಟಿಕಲ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ ಬಿಫೋರ್. ಬಟ್ ಇವಾಗ ಪರ್ಟಿಕ್ಯುಲರ್ಲಿ ಈ ಕೆಲವು ಆರ್ಟಿಕಲ್ಸ್ ಏನದನ್ನ ಹೇಳುತ್ತೆ, ಅದರ ಅರ್ಥ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೇನ್ಲಿ ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯಾ. ಫಂಡಮೆಂಟಲ್ ರೈಟ್ಸು ಮೊದಲನೇದಾಗಿ ಗೊತ್ತಿರಬೇಕು, ನಾವು ಇದನ್ನ USA ಕಾನ್ಸ್ಟಿಟ್ಯೂಷನಿಂದ ಬಾರೋ ಮಾಡಿದ್ವಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾಯಿಂದ ಬಾರೋಡ್ ಇದು ಫಂಡಮೆಂಟಲ್ ರೈಟ್ಸು. ಫಂಡಮೆಂಟಲ್ ರೈಟ್ಸಲ್ಲಿ ಮೇನ್ಲಿ ಸ್ಟೇಟ್ ಕಂಟ್ರೋಲ್ ಇರುತ್ತೆ. ಟು ಕಂಟ್ರೋಲ್ ದ ಸ್ಟೇಟ್ ಈ ಫಂಡಮೆಂಟಲ್ ರೈಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್. ಯಾಕಂತಂದರೆ ಇದು ಜಸ್ಟಿಸಿಯೇಬಲ್ ಇದೆ. ಜಸ್ಟಿಸಿಯೇಬಲ್ ಅಂದರೆ ಡೈರೆಕ್ಟಾಗಿ ಯಾವುದೇ ಮನುಷ್ಯ ಒಂದು ಮೂಲಭೂತ ಹಕ್ಕುಗಳ ಧಕ್ಕೆ ಆದರೆ ಅಥವಾ ಮೂಲಭೂತ ಹಕ್ಕುಗಳು ವೈಲೇಟ್ ಆದರೆ ಡೈರೆಕ್ಟ್ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು. ಇಟ್ಸ್ ರಿಟ್ಸ್ ಜುರಿಸ್ಟ್ರಿಕ್ಷನ್ ಇಂದ. ಸೊ ಹಾಗಾಗಿ ಈ ಒಂದು ಫಂಡಮೆಂಟಲ್ ರೈಟ್ಸ್ ಜಸ್ಟಿಸಿಯಬಲ್ ಆ್ಯಂಡ್ ಇದು ಇದನ್ನ ಆ್ಯಕ್ಚುಲಿ ಅಮೆಂಡ್ ಮಾಡಬಹುದು. ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡಬಹುದು, ಅಮೆಂಡ್ಮೆಂಟ್ ಅವಕಾಶ ಇದೆ. ಬಟ್ ಬೇಸಿಕ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು. ಅದಾದಮೇಲೆ ಇಲ್ಲಿ ಇದು ಸ್ಟೇಟ್ ಅಂಡರ್ ಕಂಟ್ರೋಲ್ ಇರುತ್ತೆ. ಯಾಕಂತಂದರೆ ಸ್ಟೇಟ್ ಈ ಒಂದು ರೂಲ್ಸ್ನ ಅಥವಾ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗಿಲ್ಲ ಅಂಟಿಲ್ ಅನ್ಲೆಸ್ ಅಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ, ಲೈಕ್ ಎಮರ್ಜೆನ್ಸಿ ಟೈಮಲ್ಲಿ ಆ ಥರ ಎಲ್ಲ ಮಾರ್ಷಲ್ ಲಾ ಆದಾಗ ಅದನ್ನು ನಾವು ಆದರೂ ಕೂಡ ಆರ್ಟಿಕಲ್ 20 ಮತ್ತು 21 ಯಾವುದೇ ಸಂದರ್ಭದಲ್ಲೂ ಕೂಡ ಸಸ್ಪೆಂಡ್ ಆಗೋ ಹಾಗೇ ಇಲ್ಲ. ಬಟ್ ಬೇರೆ ಆರ್ಟಿಕಲ್ಸು ಸಸ್ಪೆಂಡ್ ಆಗ್ಬೋದು ಡ್ಯೂ ಟು ದ ಎಮರ್ಜೆನ್ಸಿ ಸಿಚುವೇಶನ್ ಇನ್ ದ ಕಂಟ್ರಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು, ಈ ಒಂದು ಫಂಡಮೆಂಟಲ್ ರೈಟ್ಸು ಪೊಲಿಟಿಕಲ್ ರೈಟ್ಸ್ನ, ಒಬ್ಬ ಮನುಷ್ಯನ ಪೊಲಿಟಿಕಲ್ ರೈಟ್ಸ್ನ ಸೇವ್ ಮಾಡುತ್ತೆ ಅಥವಾ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಬಂದಿರುವಂತಹ ಒಂದು ಇದು. ಸೊ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇಷ್ಟು, ಇದು ಫೀಚರ್ಸು. ಮತ್ತು ಯಾವ್ಯಾವ ಒಂದು ಆರ್ಟಿಕಲ್ಸ್ ಇದೆ ಅಂದರೆ ಆರ್ಟಿಕಲ್ 12 to 35 ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮತ್ತು ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒರಿಜಿನಲಿ ಕಾನ್ಸ್ಟಿಟ್ಯೂಷನ್ ಬಂದಾಗ 7 ರೈಟ್ಸ್ ಇತ್ತು, ಬಟ್ ಈಗ 6 ಫಂಡಮೆಂಟಲ್ ರೈಟ್ಸ್ ಇದೆ. ಯಾಕಂತಂದರೆ ರೈಟ್ ಟು ಪ್ರಾಪರ್ಟಿ ಇವಾಗ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದೆ. 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ರೈಟ್ ಟು ಪ್ರಾಪರ್ಟಿನ ತೆಗೆದು 300A ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಗಿ ಮಾಡಿದರು. ಸೊ ಹಾಗಾಗಿ ಇವಾಗ ಒರಿಜಿನಲಿ ನಮ್ಮ ಹತ್ರ 6 ಫಂಡಮೆಂಟಲ್ ರೈಟ್ಸ್ ಇದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆರ್ಟಿಕಲ್ ಯಾವ್ಯಾವುದು ಅದು 6 ಫಂಡಮೆಂಟಲ್ ರೈಟ್ ಅಂದರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ದೆನ್ ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. ಅದಾದಮೇಲೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಗೇನ್ಸ್ಟ್ ಇರುವಂಥ ಹಕ್ಕು. ಫ್ರೀಡಮ್ ಆಫ್ ರಿಲಿಜಿಯನ್, ಧಾರ್ಮಿಕ ಹಕ್ಕು. ಆಮೇಲೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕುಗಳು. ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಇವಾಗ ನಮ್ಮ ಹತ್ರ 6 ಫಂಡಮೆಂಟಲ್ ರೈಟ್ಸ್ ಇದೆ. ಸೊ ಇದು ನಿಮಗೆ ಗೊತ್ತಿರಬೇಕು. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಫ್ರೀಡಮ್ ಆಫ್ ರಿಲಿಜಿಯನ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35 ತನಕ ಇರುವಂತಹ
ಆರ್ಟಿಕಲ್ಸ್ನ 6 ವಿಧಗಳಾಗಿ ವಿಂಗಡಿಸಿದ್ದಾರೆ. ಆ ವಿಧಗಳು ನಾವೀಗಲೇ ನೋಡಿದ್ವಿ. ಈಗ ಒನ್ ಬೈ ಒನ್ ಆರ್ಟಿಕಲ್ನ ನೋಡ್ತಾ ಹೋಗೋಣ. ರೈಟ್ ಟು ಇಕ್ವಾಲಿಟಿ, ಇದಕ್ಕೆ ಮುಂಚೆ ಆರ್ಟಿಕಲ್ 12. ಆರ್ಟಿಕಲ್ 12 ಏನು ಹೇಳುತ್ತೆ ಅಂದರೆ ಸ್ಟೇಟ್, ಡೆಫಿನೇಷನ್ ಆಫ್ ಸ್ಟೇಟ್. ಸ್ಟೇಟ್ ಅಂದರೆ ಗವರ್ಮೆಂಟ್ ಮತ್ತು ಗವರ್ಮೆಂಟ್ ಫಂಡ್ ಮಾಡಿದಂತಹ ಸಂಸ್ಥೆಗಳು. ಈ ಸಂಸ್ಥೆಗಳು ಸ್ಟೇಟಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಗವರ್ಮೆಂಟ್ ಆಫ್ ಇಂಡಿಯಾ ಪ್ಲಸ್ ಪಾರ್ಲಿಮೆಂಟ್, ಗವರ್ಮೆಂಟ್ ಆಫ್ ಸ್ಟೇಟ್ ಅಥವಾ ಸ್ಟೇಟ್ ಅಸೆಂಬ್ಲಿ, ಪಂಚಾಯತ್ ಆ್ಯಂಡ್ ಮುನ್ಸಿಪಾಲ್ಟೀಸ್. ಅದರ ಜೊತೆಗೆ ಸಂಸ್ಥೆಗಳು ಯಾವ ಸಂಸ್ಥೆಗಳು, ಲೈಕ್ ಎನ್ ಸಿ ಇ ಆರ್ ಟಿ ಅಥವಾ ಯಾವ ಸಂಸ್ಥೆ, ಎನ್ ಸಿ ಆರ್ ಟಿ, ಸೆಬಿ, ಯಾವ ಸಂಸ್ಥೆಗಳಿಗೆ ಸರ್ಕಾರದ ಫಂಡಿಂಗ್ ಇದೆ ಅಥವಾ ಸರ್ಕಾರದ ಹೆಲ್ಪ್ ಇದೆ ಅಂತ ಎಲ್ಲ ಸಂಸ್ಥೆಗಳು ಸಹ ಸ್ಟೇಟ್ ಅನ್ನುವಂತಹ ಒಂದು ಡೆಫಿನೇಷನಲ್ಲಿ ಬರುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ, ಇದು ಸ್ಟೇಟ್ದು ಡೆಫಿನೇಷನ್. ಆರ್ಟಿಕಲ್ 13 ಲಾ. ಯಾವುದೇ ಒಂದು ಲಾ ಇನ್ ಕನ್ಸಿಸ್ಟೆನ್ಸ್ ವಿತ್ ಆರ್ಟಿಕಲ್ 13, ಲೈಕ್ ಅದು ರೆಸಲ್ಯೂಷನ್ ಆಗಿರ್ಬೋದು, ರೂಲ್ಸ್ ಆಗಿರಬಹುದು, 368 ಅಮೆಂಡ್ಮೆಂಟ್ ಒಂದು ಬಿಟ್ಟು ಬೇರೆ ಎಲ್ಲವೂ ಕೂಡ ಲಾ ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೇಳಿ ಆರ್ಟಿಕಲ್ 13 ಹೇಳುತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಲಾ, ರೆಸಲ್ಯೂಷನ್, ರೂಲ್ಸ್. ಯಾವುದೇ ಒಂದು ಸರ್ಕಾರ ಮಾಡಿದಂತಹ ಎಲ್ಲ ರೂಲ್ಸು, ರೆಗ್ಯುಲೇಷನ್ಸು, ರೆಸಲ್ಯೂಷನ್ಸು ಇದೆಲ್ಲವೂ ಕೂಡ ಲಾ ಅಂತ ಕನ್ಸಿಡರ್ ಆಗುತ್ತೆ. ಬಟ್ ಆರ್ಟಿಕಲ್ 368 ಬರುವಂಥದ್ದು ಆ್ಯಕ್ಟು, ಅದನ್ನು ಇಲ್ಲಿ ಲಾ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ಆರ್ಟಿಕಲ್ 14 ನೋಡೋಣ. ಆರ್ಟಿಕಲ್ 14 ಏನು ಹೇಳುತ್ತೆ? ಈಕ್ವಲಿಟಿ ಬಿಫೋರ್ ಲಾ, ಅಂದರೆ ಲಾದ ಮುಂದೆ ಎಲ್ಲರೂ ಒಂದೇ ಅಂತ. ಅಂದರೆ ಯಾವುದೇ ರೀತಿಯಾದಂತಹ ಸ್ಪೆಷಲ್ ಪ್ರಾವಿಷನ್ ಇರೋದಿಲ್ಲ. ಈಕ್ವಲ್ ಪ್ರೊಟೆಕ್ಷನ್ ಲಾ ಅಂದರೆ ಏನು? ಇದು ಮತ್ತಿನ್ನೊಂದು. ಈಕ್ವಲಿಟಿ ಬಿಫೋರ್ ಲಾ ಇದು UK ಕಾನ್ಸೆಪ್ಟು, ಆ್ಯಂಡ್ ಇದು ನೆಗೆಟಿವ್ ಇನ್ ನೇಚರಲ್ಲಿ ನೆಗೆಟಿವ್ ಇದೆ. ಯಾಕಂತಂದರೆ ಪ್ರತಿಯೊಬ್ಬನೂ ನ್ಯಾಯದ ಮುಂದೆ ಒಂದೇ. ಓಕೆ, ಅದೇ ಒಬ್ಬ ವ್ಯಕ್ತಿಗೆ ಏನಾದರೂ ಪ್ರೆಗ್ನೆಂಟ್ ವಿಮೆನ್ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು, ಅವರಿಗೆ ಕನ್ಸಿಡರ್ ಮಾಡುವಂಥದ್ದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದು USA ಇಂದ ತೊಗೊಂಡಿರೋದು. ಈಕ್ವಲ್ನ ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ಅನ್ಈಕ್ವಲ್ನ ಅನ್ಈಕ್ವಲ್ ಆಗಿ. ಇವಾಗ ಪ್ರೆಗ್ನೆಂಟ್ ವುಮನಿಗೆ ಯಾವುದಾದ್ರೂ ಒಂದು ಶಿಕ್ಷೆ ಇದ್ದರೆ ಅದು ನೆಕ್ಸ್ಟ್ ಬರುವಂಥ ಪ್ರೆಗ್ನೆಂಟ್ ವುಮೆನ್ಗೂ ಅದೇ. ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಶಿಕ್ಷೆ ಇದ್ದರೆ ಆ ಚಿಕ್ಕ ಮಕ್ಕಳಿಗೆ ಕೊಡುವಂಥ ಶಿಕ್ಷೆ ಬೇರೆ ಎಲ್ಲ ಚಿಕ್ಕ ಮಕ್ಕಳಿಗೂ ಸೇಮ್ ಇರುತ್ತೆ. ಸೊ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆಗುತ್ತೆ ಅದು. ದೆನ್ ಆರ್ಟಿಕಲ್ 15 ಇದು ಡಿಸ್ಕ್ರಿಮಿನೇಷನ್. ನೋ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ರಿಲಿಜಿಯನ್, ರೇಸ್, ಕಾಸ್ಟ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ಈ ಒಂದು ಗ್ರೌಂಡ್ಸ್ಗಳ ಮೇಲೆ ಯಾವ ವ್ಯಕ್ತಿಯನ್ನು ಕೂಡ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಆರ್ಟಿಕಲ್ 15 ಹೇಳುತ್ತೆ. ಆರ್ಟಿಕಲ್ 16 ಏನು ಹೇಳುತ್ತೆ ಅಂದರೆ ಈಕ್ವಲ್ ಅಪಾರ್ಚುನಿಟಿ ಇನ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಅಂದರೆ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ ವಿತ್ ರೆಸ್ಪೆಕ್ಟ್ ಟು ರೇಸ್, ರಿಲಿಜಿಯನ್, ಜೆಂಡರ್ ಆರ್ ಸೆಕ್ಸ್, ಕಾಸ್ಟ್, ಡಿಸೆಂಟ್. ಸೊ ಈ ಆಧಾರದ ಮೇಲೆ ಯಾವ ಒಂದು ವ್ಯಕ್ತಿಯನ್ನು ಕೂಡ ಕಡೆಗಣಿಸಬಾರ್ದು ಅನ್ನೋದನ್ನು ಆರ್ಟಿಕಲ್ 16 ಹೇಳುತ್ತೆ. ದೆನ್ ಆರ್ಟಿಕಲ್ 17 ಆ್ಯಂಡ್ 18. ಆರ್ಟಿಕಲ್ 17 ಏನು ಹೇಳುತ್ತೆ ಅಂದರೆ ಅಬೋಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳುತ್ತೆ. ಅಂದರೆ ಅಸ್ಪೃಶ್ಯತೆಯ ನಿವಾರಣೆ. ಅಸ್ಪೃಶ್ಯತೆಯ ನಿವಾರಣೆ ಅಂದರೆ ಯಾವುದೇ ರೀತಿಯಾದಂತಹ ಅಸ್ಪೃಶ್ಯತೆಯನ್ನು ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಪನಿಷಬಲ್ ಅಫೆನ್ಸ್ ಅಂತ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಅದರಲ್ಲಿ ಹೇಳಿದ್ದಾರೆ. ಇಲ್ಲ ಅಂತಂದರೆ ಅಟ್ರಾಸಿಟಿ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ನೆನಪಿರಬೇಕು, ಅನ್ಟಚಬಿಲಿಟಿ ಅಂದರೆ ಏನು ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಆಗಿಲ್ಲ. ಅಂದರೆ ಕಾನ್ಸ್ಟಿಟ್ಯೂಷನ್ ಪರ್ಟಿಕ್ಯುಲರಾಗಿ ವಾಟ್ ಈಸ್ ಅನ್ಟಚಬಿಲಿಟಿ ಅಂತ ಹೇಳಿಲ್ಲ. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿನ ನಾವು ಸಮುದಾಯದಿಂದ ಹೊರಗೆ ಇಡ್ತೀವಿ ಅಥವಾ ಅವರು ಈ ಸಮುದಾಯಕ್ಕೆ ಸೇರಿದವರಲ್ಲ ಅಂತ ತುಚ್ಛವಾಗಿ ಕಾಣ್ತೀವಿ, ಆ ಎಲ್ಲ ರೀತಿಯ ಫಾರ್ಮ್ಸ್ ಕೂಡ ಅನ್ಟಚಬಿಲಿಟಿ ಅಂಡರಲ್ಲಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಟೈಟಲ್ಸ್ ಅಬಾಲಿಷನ್ ಆರ್ಟಿಕಲ್ 18ರಲ್ಲಿ. ಇಲ್ಲಿ ಏನು ಅಂತಂದರೆ ರಾಜ, ನವಾಬ್, ರಾಜಾದಿರಾಜ ಈ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲವನ್ನು ಅಬಾಲಿಷನ್ ಮಾಡೋದು. ಮತ್ತು
ಡಾಕ್ಟರ್ ಇದು ಕೂಡ ಟೈಟಲ್ಲೇ, ಇದು ಅಲೌಡ್ ಇದೆ. ಡಾಕ್ಟರ್, ಕರ್ನಲ್ ಯಾಕಂದರೆ ಮಿಲಿಟ್ರಿ ಮತ್ತು ಎಜುಕೇಷನ್ ರಿಲೇಟೆಡ್ ಏನಾದರೂ ಟೈಟಲ್ಸ್ ಇದ್ದರೆ ಅದು ಅಲೌಡ್ ಇದೆ. ಇದಕ್ಕೆ ಭಾರತ ರತ್ನ ಅನ್ನೋದು ಒಂದು ಕೇಸಲ್ಲಿತ್ತು. ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ನ್ಯಾಷನಲ್ ಅವಾರ್ಡ್ಸ್ ಲೈಕ್ ಭಾರತ ರತ್ನ, ಪಂಪ ಅಥವಾ ಪದ್ಮಶ್ರೀ, ಪದ್ಮ ವಿಭೂಷಣ ಇವೆಲ್ಲವೂ ಕೂಡ ಅಲೋಡ್ ಇದೆ. ಬಟ್ ರಾಜ, ನವಾಬ್, ರಾಜ ಬಹದ್ದೂರ್, ರಾಜಾದಿರಾಜ ಈ ಥರ ಟೈಟಲ್ಸು ಯಾವುದು ಕೂಡ ಅಲೋಡ್ ಇಲ್ಲ ಅಂಡರ್ ದ ಆರ್ಟಿಕಲ್ 18. ಬಟ್ ಆದರೆ ಮಿಲಿಟ್ರಿ ಮತ್ತು ಅಕಾಡೆಮಿಕ್ ರಿಲೇಟೆಡ್ ಟೈಟಲ್ಸು ಅಲೋಡ್ ಇದೆ. ದೆನ್ ಲ್ಯಾಂಡ್ಮಾರ್ಕ್ ಕೇಸಸ್, ರೈಟ್ ಟು ಈಕ್ವಾಲಿಟಿಯಲ್ಲಿ ಯಾವ್ಯಾವುದು ಲ್ಯಾಂಡ್ಮಾರ್ಕ್ ಕೇಸಸ್ ಬಂತು ಅಂದರೆ ಇ.ಪಿ. ರಾಯಪ್ಪ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು, ಈಕ್ವಲಿಟಿ ಅಪೋಸಿಸ್ ದ ಆರ್ಬಿಟರಿನೆಸ್ ಆರ್ಟಿಕಲ್ 14 ಬರುತ್ತೆ. ಮತ್ತು ಮನೇಕಾ ಗಾಂಧಿ ಅದರಲ್ಲಿ ಎಕ್ಸ್ಪ್ಯಾಂಡೆಡ್ ದ ಇಂಟರ್ಪ್ರಿಟೇಷನ್ ಆಫ್ ಆರ್ಟಿಕಲ್ 14. ಇಟ್ ಈಸ್ ಲಿಂಕಿಂಗ್ ವಿತ್ ಆರ್ಟಿಕಲ್ 19 ಆ್ಯಂಡ್ 21 ಲಿಂಕ್ ಆಗಿದೆ. ಬಟ್ ಈಕ್ವಲಿಟಿನ ಆರ್ಟಿಕಲ್ 14 ಇದನ್ನು ಡಿಫ್ರೆಂಟಾಗಿ ಇಂಟರ್ಪ್ರಿಟ್ ಮಾಡ್ತಾರೆ. ದೆನ್ ಸ್ಟೇಟ್ ಆಫ್ ಮದ್ರಾಸ್ ವರ್ಸಸ್ ಚಂಪಕ್ಕ ದೊರೈ ಕೇಸ್, ಅದು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅನೇಬಲ್ ರಿಸರ್ವೇಷನ್ ರಿಲೇಟೆಡ್ ಇರೋದು. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಚಂಪಕ್ಕಂ ದೊರೈರಾಜನ್ ಕೇಸು. ದೆನ್ ಇಂದಿರಾ ಸಾನವಿ ಅಥವಾ ಮಂಡಲ್ ಕಮಿಷನಲ್ಲಿ 50% ಲಿಮಿಟ್ನ ಇಟ್ಟಿದ್ರು ರಿಸರ್ವೇಷನ್ಗೆ. ಬಟ್ ಅದು EWS ಅಲ್ಲಿ ಅವರು ಮತ್ತೆ 10%ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮಂಡಲ ಕೇಸಲ್ಲಿ ಏನು ಹೇಳಿತ್ತು ಅಂತಂದರೆ 50%ಗಿಂತ ಹೆಚ್ಚಿಗೆ ರಿಸರ್ವೇಷನ್ ಇರಬಾರ್ದು ಅನ್ನುವಂತಹ ಒಂದು ಕಾನ್ಸೆಪ್ಟು ಇಂದಿರಾ ಸಾನಿ ಕೇಸಲ್ಲಿ ಬಂದಿತ್ತು. ದೆನ್ ರೈಟ್ ಟು ಫ್ರೀಡಮ್ ಆ್ಯಕ್ಟ್, ರೈಟ್ ಟು ಫ್ರೀಡಮಲ್ಲಿ ಇದು ಓನ್ಲಿ ಸಿಟಿಜನ್ಸ್ಗೆ ಮಾತ್ರ ಇರುವಂತಹ ಆ್ಯಕ್ಟು, ಸಿಟಿಜನ್ಸ್ಗೆ. ಆ್ಯಂಡ್ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಾನು ನಿಮಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಸ್ಯಾಮ್ resides in Paris. Yes, freedom of speech and expression. A, assemble and ಇದು ಇನ್ನೊಂದು ಅಸೋಸಿಯೇಟಿಂಗ್ ಆಫ್ ದಿ ಏನಾದರೂ ನಮಗೆ ಏನದು ಸಂಘ ಸಂಸ್ಥೆಗಳು, ಕೋಆಪರೇಟಿವ್ ಸೊಸೈಟಿನ ಅದು. ಮೂಮೆಂಟ್, ಎಮ್ ಈಸ್ ಮೂಮೆಂಟ್ ವಿತ್ ಇನ್ ಇಂಡಿಯಾ. ರೆಸಿಡೆನ್ಸ್, ಪ್ಯಾರಿಸ್ ಪ್ರೊಫೆಷನ್. ಸೊ ಇದರಲ್ಲಿ ನಾವು ರೀಸನಬಲ್ ರಿಸ್ಟ್ರಿಕ್ಷನ್ ಯಾವ್ಯಾವ್ದು ನೋಡ್ಬೋದು ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನಲ್ಲಿ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಸೊವರ್ನಿಟಿ, ಪಬ್ಲಿಕ್ ಆರ್ಡರ್, ಡೀಸೆನ್ಸಿ ಆ್ಯಂಡ್ ಸೆಕ್ಯೂರಿಟಿ. ಸೊವರ್ನಿಟಿ ಅಂದರೆ ನಾವು ಭಾರತದ ಅಗೇನ್ಸ್ಟ್ ಏನಾದರೂ ಮಾತಾಡುವಾಗ ವಿ ಶುಡ್ ಥಿಂಕ್. ಮತ್ತು ಸೆಕ್ಯೂರಿಟಿ ಥ್ರೆಟ್ ಆಗುವಂಥದ್ದು, ಪಬ್ಲಿಕ್ ಆರ್ಡರ್, ಡಿಸೆನ್ಸಿ ಆ್ಯಂಡ್ ಡಿಫೇಮ್, ಒಂದು ಯಾರಾದರೂ ವ್ಯಕ್ತಿಗಳ ಬಗ್ಗೆ ತಪ್ಪು ಆಗಿ ಮಾತಾಡೋದು ಕೂಡ ಇದರಲ್ಲಿ ರಿಸ್ಟ್ರಿಕ್ಟೆಡ್ ಇದೆ. ದೆನ್ ಅಸೆಂಬ್ಲಿ ರಿಸ್ಟ್ರಿಕ್ಟೆಡ್ ಬೈ ಪಬ್ಲಿಕ್ ಆರ್ಡರ್ ಬಂದಾಗ ನೀನು ಯಾವುದೇ ರೀತಿಯಾದಂಥ ಅಸೆಂಬಲ್ ಆಗುವಂಗಿಲ್ಲ. ದೆನ್ ಅಸೋಸಿಯೇಷನ್, ಅದು ಕೂಡ ರಿಸ್ಟ್ರಿಕ್ಟೆಡ್ ಟು ಪಬ್ಲಿಕ್ ಆರ್ಡರ್. ಮೂಮೆಂಟ್, ಪಬ್ಲಿಕ್ ಇಂಟ್ರೆಸ್ಟ್. ಇವಾಗ ಒಬ್ಬರು ಪೇಷಂಟ್, ಕುಷ್ಠರೋಗಿ ಪ್ರತಿ ಎಲ್ಲ ಕಡೆನೂ ಓಡಾಡ್ತಿರೋದನ್ನು ನಾವು ಪಬ್ಲಿಕ್ ಇಂಟ್ರೆಸ್ಟಿಂದ ರೆಸ್ಟ್ರಿಕ್ಟ್ ಮಾಡ್ಬೋದು. ಮತ್ತು ಒಬ್ಬ ಪ್ರಾಸ್ಟಿಟ್ಯೂಟ್ ಎಲ್ಲಿ ಬೇಕಂದರೆ ಅಲ್ಲಿ ಓಡಾಡ್ತಾ ಇದ್ರೆ ಅದು ಡಿಗ್ನಿಟಿ ಆಫ್ ಅದರ್ಸ್ ಅಂತ ಬಂದಾಗ, ಸೊ ಹಾಗಾಗಿ ಅವರಿಗೆ ಅಂತಲೇ ಕೆಲವು ಏರಿಯಾಸ್ ಇರುತ್ತೆ, ರೆಡ್ ಲೈಟ್ ಏರಿಯಾಸು, ಅಲ್ಲಿ ಅವರು ಅದನ್ನು ಮಾಡ್ಕೊಬೋದು. ಇದು ಕೂಡ ರೆಸ್ಟ್ರಿಕ್ಟೆಡ್ ಇರುವಂಥದ್ದು. ಮತ್ತು ರೆಸಿಡೆಂಟಲ್ಲಿ ಹೆಂಗೆ ರೆಸ್ಟ್ರಿಕ್ಷನ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಶೆಡ್ಯೂಲ್ಡ್ ಟ್ರೈಬಲ್ ಏರಿಯಾಸ್ ಇರುತ್ತೆ. ಟ್ರೈಬಲ್ ಏರಿಯಾದಲ್ಲಿ ನಾನು ಹೋಗಿ ಎಲ್ಲಿ ಬೇಕಾದರೆ ಇರ್ತೀನಿ ಅಂತಂದರೆ ಆಗೋದಿಲ್ಲ. ಯಾಕಂತಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಹೋಗಿ ಹೊರಗಡೆಯವರು ಅಲ್ಲಿ ಎಂಟ್ರಿ ಆಗಬೇಕಂದ್ರೆ ದೇ ಹ್ಯಾವ್ ಟು ಟೇಕ್ ಅ ಲೆಟರ್. ಅಲ್ಲೋಗಿ ಯಾವುದಾದ್ರೂ ಒಂದು ರಿಸರ್ವ್ಡ್ ಇರುವಂತಹ ಏರಿಯಾದಲ್ಲಿ ಬೇರೆಯವರು ಹೋಗಿ ವಾಸಿಸೋಕ್ಕಾಗಲ್ಲ. ಪ್ರೊಫೆಷನ್ಸ್, ಕೆಲವು ಪ್ರೊಫೆಷ್ನಲ್ಸು ರೆಗ್ಯುಲೇಷನ್ ರಿಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಅದು ಕೂಡ ಸ್ವಲ್ಪ ನೆನಪಿರಲಿ, ಯಾಕಂದರೆ ಕೇಳೋ ಸಾಧ್ಯತೆ ಇರುತ್ತೆ. ಇದು ಫ್ರೀಡಮ್ ಆಫ್ ಸ್ಪೀಚು ಇದೆಲ್ಲ ನಿಮಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರೋದಿಲ್ವಾ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಸೊ ನಿಮಗೆ ಗೊತ್ತಿರಬೇಕು, ಇಟ್ ಈಸ್ ಸಬ್ಜೆಕ್ಟ್ ಟು ದಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್. ದೆನ್ ಆರ್ಟಿಕಲ್ 19 ಕೇಸಸ್ಸು, ರಮೇಶ್ ತೋಪಾರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಇದು ಫ್ರೀಡಮ್ ಆಫ್ ಪ್ರೆಸ್ ಇಸ್ ಪಾರ್ಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂಡರ್ ದಿಸ್ ಆರ್ಟಿಕಲ್ ಅಂತ. ರೋಮೇಶ್ ತೊಪ್ಪರ್ ಕೇಸಲ್ಲಿ ಏನು ಹೇಳಿದೆ ಅಂತಂದರೆ ಫ್ರೀಡಮ್ ಆಫ್ ಸ್ಪೀಚ್ ಅದು ಪಾರ್ಟ್ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಅಂತ. ದೆನ್ ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು, ಇದೇನಂತಂದರೆ ಸೆಕ್ಷನ್ 66A ಆಫ್ IT ಆ್ಯಕ್ಟ್ ಸ್ಟ್ರಕ್ ಡೌನ್. ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇನ್ ಡಿಜಿಟಲ್ ಏಜಲ್ಲಿ ಸೆಕ್ಷನ್ 66A ಆಫ್ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸ್ಟ್ರಕ್ ಡೌನ್. Section 66A. It is a
ಫ್ರೀ ಸ್ಪೀಚ್ ಇನ್ ಡಿಜಿಟಲ್ ಏಜ್. ಅಂದರೆ ನೀವು ಒಬ್ಬ ವ್ಯಕ್ತಿನ ನೀವು ಡಿಜಿಟಲ್ ಆಗಿ ಮಾನನಷ್ಟ ಮಾಡೋ ಹಂಗಿಲ್ಲ ಅನ್ನೋದು ಇದು ಶ್ರೇಯಾ ಸಿಂಗಲ್ದು ಕೇಸು. ಸೊ ಅದನ್ನು ಸ್ಟಕ್ ಡೌನ್ ಮಾಡಿದೆ, ನೀನು ಬಾಯಿಗೆ ಬಂದು ಹೇಳೋ ಹಂಗಿಲ್ಲ ಅಂತ. ದೆನ್ ಆರ್ಟಿಕಲ್ 2021 ಇದು ಲೈಫ್ ಲಿಬರ್ಟಿ ಆ್ಯಂಡ್ ಎಜುಕೇಷನ್. ಈಗ ಆರ್ಟಿಕಲ್ 20 ಏನು ಹೇಳುತ್ತೆ ಅಂತಂದರೆ ಪ್ರೊಟೆಕ್ಷನ್ ಆಫ್ ಇನ್ ಕ್ರಿಮಿನಲ್ ಕೇಸಸಲ್ಲಿ ಪ್ರೊಟೆಕ್ಷನ್ ಮಾಡುವಂಥದ್ದು. ಅದರಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಪ್ರೊಟೆಕ್ಷನ್ ಬರುತ್ತೆ. 3 ಟೈಪ್ಸ್ ಆಫ್ ಪ್ರೊಟೆಕ್ಷನ್. ಒಂದು ಏನಂತಂದರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟ್ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ನಿನ್ನೆ ಅರೆಸ್ಟ್ ಆಗಿದ್ದೀನಿ, ಐ ಗಾಟ್ ಯಸ್ಟರ್ಡೇ ಅರೆಸ್ಟೆಡ್ ಆದೆ. ಬಟ್ ಇವತ್ತು ನಾನು ಯಾವ ಅಫೆನ್ಸಲ್ಲಿ ಅರೆಸ್ಟ್ ಆಗಿದೆ ಅದರದ್ದು ಇವತ್ತು ಲಾ ಚೇಂಜ್ ಆಯಿತು. ಬಟ್ ನನಗೆ ಇವತ್ತಿನ ಲಾ ಬರೋದಿಲ್ಲ, ನಿನ್ನೆನೇದೇ ಲಾ ಬರುತ್ತೆ. ಅದನ್ನು ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟು ಅಂತ ಕರೀತಾರೆ. ದೆನ್ ನೋ ಡಬಲ್ ಜೆಪರ್ಡಿ. ನೋ ಡಬಲ್ ಜೆಪರ್ಡಿ ಅಂತ ಅಂದರೆ ಒಂದೇ ಕ್ರೈಮ್ಗೆ ಒಂದು ಸಲ ಮಾತ್ರ ಶಿಕ್ಷೆ. ಒಂದು ಕ್ರೈಮ್ಗೆ ಒಂದು ಸಲ ಮಾತ್ರ ಶಿಕ್ಷೆ. ಸೊ ಒಂದೇ ಕ್ರೈಮ್ಗೆ 2 ಸಲ ಶಿಕ್ಷೆ ಇರೋದಿಲ್ಲ. ಅದು ನೋ ಡಬಲ್ ಜೆಪರ್ಡಿ. ಮತ್ತು ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನದೇ ಅಗೇನ್ಸ್ಟ್, ಇಲ್ಲ ನಾನೇ ಕೊಲೆ ಮಾಡಿದೆ ಅಥವಾ ನಾನೇ ಸಾಕ್ಷಿ, ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಈ ರೀತಿಯಾಗಿ 3 ರೀತಿಯಾದಂತಹ ಪ್ರೊಟೆಕ್ಷನ್ಸು ಕ್ರಿಮಿನಲ್ ಕೇಸಸಲ್ಲಿ ಸಿಗುತ್ತೆ. ನಂದಿನಿ ಸತ್ಪತಿ ವರ್ಸಸ್ PL ದನಿ ಕೇಸು, ಇದು ರಿಲೇಟೆಡ್ ಟು ಆರ್ಟಿಕಲ್ 20. ದೆನ್ ಆರ್ಟಿಕಲ್ 21. ಆರ್ಟಿಕಲ್ 21 ಏನು ಹೇಳುತ್ತೆ ಅಂತಂದರೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಇದು ಯಾವುದೇ ವ್ಯಕ್ತಿ ಕೂಡ ಜೀವಿಸುವ ಹಕ್ಕಿದೆ, ಪ್ರೈವಸಿ ಇದೆ, ರೈಟ್ ಟು ಪ್ರೈವಸಿ ಇದೆ, ರೈಟ್ ಟು ಕ್ಲೀನ್ ಎನ್ವೈರನ್ಮೆಂಟ್, ಎಜುಕೇಷನ್, ಲೀಗಲ್ ಏಡ್, ಲೈವ್ಲಿಹುಡ್, ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ರೈಟ್ ಇದೆ ಅಂತ ಹೇಳಿದ್ದಾರೆ. ದೆನ್ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್. ರೈಟ್ ಟು ಎಜುಕೇಷನ್ನ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ 6 to 14 years ಏಜ್. 6 to 14 years ಏಜ್ ಅವರಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಇದೆ. ಇದು 86th ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡಿದರೆ 86th ಅಮೆಂಡ್ಮೆಂಟಲ್ಲಿ 2002 ಅಲ್ಲಿ. ಸೊ ಇದು ನಿಮಗೆಲ್ಲರಿಗೂ ಗೊತ್ತಿರಬೇಕು. ದೆನ್ ಕಮ್ಸ್ ಆರ್ಟಿಕಲ್ 21 ಲ್ಯಾಂಡ್ಮಾರ್ಕ್ ಎಕ್ಸ್ಪಾನ್ಷನ್ಸ್ ಅಥವಾ ಕೇಸಸ್. ಅದು ಮನೇಕಾ ಗಾಂಧಿ ಕೇಸಸಲ್ಲಿ ಏನಿದೆ ಅಂದರೆ ಫೇರ್ ಆ್ಯಂಡ್ ಜಸ್ಟ್ ರೀಸನೇಬಲ್ ಆಗಿರಬೇಕು ಪ್ರೊಸೀಜರ್ ಅಂತ. ಆ್ಯಂಡ್ ಇನ್ನೊಂದು ಏನಂತಂದರೆ ರೈಟ್ ಟು ಟ್ರಾವೆಲ್ ಅಬ್ರಾಡ್, ಅದು ಕೂಡ ಈ ಕೇಸ್ ರಿಲೇಟೆಡ್ ಇದೆ. ದೆನ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ರೈಟ್ ಟು ಪ್ರೈವಸಿ ಅಂಡರ್ ಇದು. ದೆನ್ ಹದಿಯಾ ಕೇಸಲ್ಲಿ ರೈಟ್ ಟು ಮ್ಯಾರಿ ದೇರ್ ವಿಶ್, ಅದು ಕೂಡ ಬರುತ್ತೆ. ದೆನ್ ರೈಟ್ ಟು ಪ್ರೈವಸಿ, ರೈಟ್ ಟು ಕ್ಲೀನ್ ಎನ್ವೈರನ್ಮೆಂಟ್, ರೈಟ್ ಟು ಎಜುಕೇಷನ್, ರೈಟ್ ಟು ಲೀಗಲ್ ಏಡ್, ರೈಟ್ ಟು ಲೈವ್ಲಿಹುಡ್, ಇದೆಲ್ಲವೂ ಕೂಡ ಈ ಕೇಸಲ್ಲಿ ಬರುವಂತಹ ಒಂದು ಎಕ್ಸ್ಪ್ಯಾನ್ಷನ್. ದೆನ್ ಪ್ರೊಟೆಕ್ಸ್ಟ್ ಅಗೇನ್ಸ್ಟ್ ಅರೆಸ್ಟ್. ಈಗ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದರೆ ಅದನ್ನು ಅವನಿಗೆ ಯಾವ್ಯಾವ ರೀತಿಯಾದಂಥ ಪ್ರೊಟೆಸ್ಟ್. ಈಗ ಫಾರ್ ಎಕ್ಸಾಂಪಲ್, ಅವರು ನನಗೆ ಯಾರೋ ಇವಾಗ ಬಂದು ಅರೆಸ್ಟ್ ಮಾಡಿದರು ಅಂದ್ಕೊಂಡ್ರೆ, ಐ ಹ್ಯಾವ್ ಆಲ್ ದ ರೈಟ್ ಟು ಆಸ್ಕ್, ನನ್ನ ಯಾವ ಗ್ರೌಂಡ್ ಮೇಲೆ ಅಥವಾ ಯಾವ ಬೇಸಿಸ್ ಮೇಲೆ ನನ್ನ ಅರೆಸ್ಟ್ ಮಾಡಿದ್ರಿ ಅಂತ ಕೇಳ್ತಾರೆ. ದೆನ್ ನನಗೆ ಲೀಗಲ್ ಕೌನ್ಸಿಲ್ದು ಇಮಿಡಿಯೇಟಾಗಿ ಕೊಡುವಂತಹ ಒಂದು, ಅಂದರೆ ಲಾಯರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರಲ್ಲ, ಅದನ್ನು ನನಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಮೀಟ್ ಮಾಡುವಂತಹ ಎಲ್ಲ ಇದು ಅವಕಾಶ ಮಾಡಿಕೊಡಬೇಕು. ದೆನ್ ವಿತಿನ್ 24 hours ನನ್ನ ಮೆಜಿಸ್ಟ್ರೇಟ್ ಮುಂದೆ ನಿಲ್ಲಿಸಬೇಕು. ಈಗ ಲಾಕಪ್ಪಲ್ಲೆಲ್ಲ ಇಟ್ಕೊಳ್ಳೋ ಹಾಗೆ ಇಲ್ಲ. ಈಗ ನನಗೇನಾದರೂ ನನ್ನ ಕಳ್ಳತನದ ಆರೋಪದ ಮೇಲೆ ನನ್ನ ಅರೆಸ್ಟ್ ಮಾಡಿದರೆ, ಆ್ಯಂಡ್ ಆಫ್ಟರ್ 6 ವಿಮೆನ್ನೂ ಕೂಡ ಅರೆಸ್ಟ್ ಮಾಡೋ ಹಾಗಿಲ್ಲ. ಅದಾದಮೇಲೆ ಈಗ ಏನಾದರೂ ನನ್ನ ಅರೆಸ್ಟ್ ಮಾಡಿದರೆ 24 ಗಂಟೆ ಒಳಗೆ ನನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕು. ಆ್ಯಂಡ್ ಇನ್ನೊಂದು ಏನಂತಂದರೆ ಇದರಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಮತ್ತು ಪ್ಯುನಿಟೇಟಿವ್ ಡಿಟೆನ್ಷನ್ ಅಂತ ಒಂದು ಬರುತ್ತೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದರೆ ಯಾವುದಾದ್ರೂ ಒಂದು ವ್ಯಕ್ತಿನ ಗುಮಾನೆ ಮೇಲೆ, ಅಂದರೆ ಇವ್ರು ಈ ಥರ ಏನಾದರೂ ತಪ್ಪು ಮಾಡಬಹುದು ಅನ್ನುವಂತಹ ಒಂದು ಗುಮಾನೆ ಮೇಲೆ ಅರೆಸ್ಟ್ ಮಾಡುವುದು, ಅದು ಪ್ರಿವೆಂಟಿವ್ ಡಿಟೆನ್ಷನ್. ಪ್ಯುನಿಟೇಟಿವ್ ಅಂದರೆ ಆಫ್ಟರ್ ನೋಯಿಂಗ್ ದ ಅವ್ರದ್ದು ತಪ್ಪು ಮಾಡಿದ್ದಾರೆ ಅಂತ ಗಿಲ್ಟ್ ಅಂತ ಪ್ರೂವ್ ಆಗೋ ತನಕ ಅದೊಂದು ಡಿಟೆನ್ಷನಲ್ಲಿ ಇಡುವಂಥದ್ದು. ಇದು ನಿಮಗೆ ಗೊತ್ತಿರಬೇಕು. ದೆನ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಇದರಲ್ಲಿ 2 ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 23 ಮತ್ತು ಆರ್ಟಿಕಲ್ 24. ಆರ್ಟಿಕಲ್ 23 ಪ್ರೊಹಿಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್. ವುಮೆನ್, ಈಗ ಹ್ಯೂಮನ್ ಟ್ರಾಫಿಕಿಂಗು, ಬೇಗರು ಮತ್ತು ಫೋರ್ಸ್ಡ್ ಲೇಬರು, ಇದೆಲ್ಲವನ್ನು ಕೂಡ ಪ್ರೊಹಿಬಿಟ್ ಮಾಡೋದು ಆರ್ಟಿಕಲ್ 23. ಆರ್ಟಿಕಲ್ 24 ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಇನ್ ಎನಿ ಫಾರ್ಮ್ ಅಪ್ ಟು 14 years. ಬಟ್ ಇದರಲ್ಲಿ ಇನ್ನೊಂದು ಪ್ರೊವಿಷನ್ ಏನಿದೆ ಅಂತಂದರೆ ಅಪ್ ಟು 14 years ತನಕ ಆಫ್ಟರ್ ಸ್ಕೂಲ್ ಆರ್ಸ್ ಅವರು ಅವ್ರದ್ದು ಮನೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ ಮನೇಲಿ ಒಬ್ಬರು ಪ್ರಾವಿಷನ್ ಸ್ಟೋರ್ ಇತ್ತು, ಅವರು ಸ್ಕೂಲ್ ಟೈಮ್ ಆದಮೇಲೆ ಶಿ ವಾಸ್ ಸಿಟ್ಟಿಂಗ್ ಅಲ್ಲಿ ಕುತ್ಕೊಳ್ತಿದ್ರು.
ಅಂಗಡಿಯಲ್ಲಿ ಅದು ಅವೈಲೇಬಲ್ ಇದೆ, ಅಲೋಡ್ ಇದೆ. ಮತ್ತು ಬಾಲ ಮಕ್ಕಳು ಇವಾಗ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡ್ತಾರಲ್ಲ, ಸಿನಿಮಾ ಅದು ಇದು ಎಲ್ಲ, ಅದು ಕೂಡ ಅಲೋಡ್ ಇದೆ. ಬಟ್ ಮೇನ್ಲಿ ಫ್ಯಾಕ್ಟ್ರೀಸು, ಮೈನ್ಸು ಮತ್ತು ಹಜಾರ್ಡಸ್ ಇಂಡಸ್ಟ್ರಿಯಲ್ಲಿ ಅವರಿಗೆ ಅಲೋಡ್ ಇಲ್ಲ. ಯಾಕಂತಂದರೆ ಅಪ್ ಟು 14 ಇಯರ್ಸ್ ತನಕ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ನು ಅಂಡರ್ ದ ಆರ್ಟಿಕಲ್ 21A ಅಲ್ಲಿದೆ. ಸೊ ಹಾಗಾಗಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಈಗ ಆರ್ಟಿಕಲ್ 24, ಅದನ್ನು ನಾವು ಯಾವುದೇ ರೀತಿಯಾದಂಥ ಚೈಲ್ಡ್ ಲೇಬರ್ಗೆ ನಾವು ಅವಕಾಶ ಕೊಡಬಾರ್ದು. ದೆನ್ ಫ್ರೀಡಮ್ ಆಫ್ ರಿಲಿಜಿಯನ್ ಆರ್ಟಿಕಲ್ 25ಇಂದ 28 ತನಕ ಇದೆ. ಇಲ್ಲಿ ಏನಂತಂದರೆ ಯಾವುದೇ ಒಬ್ಬ ಮನುಷ್ಯ, ಆರ್ಟಿಕಲ್ 25 ಏನು ಹೇಳುತ್ತೆ ಅಂದರೆ ಹಿ ಕ್ಯಾನ್ ಪ್ರಾಕ್ಟೀಸ್, ಹಿ ಕ್ಯಾನ್ ಪ್ರೊಫೆಸ್ ಆ್ಯಂಡ್ ಹಿ ಕ್ಯಾನ್ ಪ್ರೊಪೊಗೇಟ್ ಹಿಸ್ ರಿಲಿಜಿಯನ್. ಬಟ್ ಇಲ್ಲಿ ಸಬ್ಜೆಕ್ಟೆಡ್ ಟು ಅದು ರೀಜನಲ್ ರಿಸ್ಟ್ರಿಕ್ಷನ್ ಯಾವುದಿದೆ ಅಂದರೆ ಮೊರಾಲಿಟಿ, ಹೆಲ್ತ್ ಮತ್ತು ಪಬ್ಲಿಕ್ ಆರ್ಡರ್ ಅಂತ ಬಂದಾಗ ಅವನು ಕೆಲವು ಥಿಂಗ್ಸ್ನ ರಿಸ್ಟ್ರಿಕ್ಟ್ ಮಾಡಬಹುದು. ದೆನ್ ಆರ್ಟಿಕಲ್ 26 ಮ್ಯಾನೇಜ್ ರಿಲಿಜಿಯಸ್ ಅಫೇರ್. ಅವರು ಅವ್ರ ಓನ್ ಇನ್ಸ್ಟಿಟ್ಯೂಷನಲ್ಲು ಮತ್ತು ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಪ್ರಾಪರ್ಟಿ ರಿಲಿಜಿಯಸ್. ಇದಕ್ಕೆ ಸರ್ಕಾರ ಅದಕ್ಕೆ ಅಲೋಡ್ ಮಾಡದೇ ಇದ್ದರೂ ಕೂಡ ಅವ್ರವ್ರದ್ದೇ ಈಗ ದೇವಸ್ಥಾನಗಳು, ಮಠಗಳು ಅಥವಾ ಚರ್ಚ್, ಮಸೀದ್ ಅವ್ರವ್ರದ್ದು ಓನ್ ಪ್ರಾಪರ್ಟಿನ ದೇ ಕ್ಯಾನ್ ಹ್ಯಾವ್. ದೆನ್ ಆರ್ಟಿಕಲ್ 27 ಏನು ಹೇಳುತ್ತೆ ಅಂತಂದರೆ ಸ್ಟೇಟ್ ಕೆನಾಟ್ ಫೋರ್ಸ್ ಸಿಟಿಜನ್ ಟು ಪೇ ದ, ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್, ಈಗ ಗೌರ್ಮೆಂಟ್ ಯಾರಿಗೂ ಕೂಡ ರಿಲಿಜಿಯನ್ ಟ್ಯಾಕ್ಸ್ ಕಟ್ಟಿ, ಅಂದರೆ ಜಿಜಿಯಾ ಅಂತ ಎಲ್ಲ ಇತ್ತು ಮುಂಚೆ, ಗೊತ್ತಲ್ವಾ, ಆ ಥರ ಫೋರ್ಸ್ ಮಾಡೋ ಹಾಗಿಲ್ಲ. ಸ್ಟೇಟ್ ಕಾಂಟ್ ಫೋರ್ಸ್, ಟ್ಯಾಕ್ಸ್ ಇಲ್ಲವೇ ಇಲ್ಲ ಯಾವುದೇ ಒಂದು ರಿಲಿಜಿಯನ್ ಪ್ರಮೋಷನ್ಗೋಸ್ಕರ ಟ್ಯಾಕ್ಸನ್ನ ಕಲೆಕ್ಟ್ ಮಾಡೋ ಹಾಗಿಲ್ಲ. ದೆನ್ ಆರ್ಟಿಕಲ್ 28 ರಿಲಿಜಿಯಸ್ ಎಜುಕೇಷನ್, ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಇನ್ ದ ಗವರ್ಮೆಂಟ್ ಫಂಡೆಡ್ ಸ್ಕೂಲ್. ಇವಾಗ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ಲಿ ಗವರ್ಮೆಂಟ್ ಫಂಡೆಡ್ ಇರುತ್ತಲ್ಲ, ಅಲ್ಲಿ ಯಾವುದೇ ಒಂದು ಯಾವ ರಿಲಿಜಿಯನ್ನು ಕೂಡ ಪ್ರಮೋಟ್ ಮಾಡೋ ಹಾಗಿಲ್ಲ. ಬಟ್ ಸಪ್ರೇಟ್ ಅವ್ರದ್ದು ಅಂತಲೇ ಕೆಲವು ಸ್ಕೂಲ್ಸ್ ಇರುತ್ತೆ. ಇವಾಗ ಕೆಲವು ಕ್ರಿಶ್ಚಿಯನ್ ಕಾನ್ವೆಂಟ್ಸ್ ಇರುತ್ತೆ, ಅಥವಾ ಕೆಲವು ಮುಸ್ಲಿಮ್ಸ್ ಇರುತ್ತೆ, ಅಥವಾ ಕೆಲವು ಗುರುಕುಲಾಸ್ ಇರುತ್ತೆ. ಅಲ್ಲಿ ದೇ ಕ್ಯಾನ್ ಟೀಚ್ ದೇ ಧರ್ಮವನ್ನು ಹೇಳಬಹುದು. ಬಟ್ ಯಾವುದೇ ಧರ್ಮವನ್ನು ಫಾಲೋ ಮಾಡಿ ಅಂತ ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ದೇ ಕಾಂಟ್ ಫೋರ್ಸ್, ಬಟ್ ದೇ ಕ್ಯಾನ್ ಪ್ರೀಚ್. ಡಿಫ್ರೆನ್ಸ್ ಇದೆ ನೋಡಿ. ದೇ ಕ್ಯಾನ್ ಪ್ರೀಚ್, ಓಕೆ ನಮ್ಮ ಯೇಸು ಹಿಂಗೆ, ನಮ್ಮ ಅಲ್ಲ ಹಿಂಗೆ, ನಮ್ಮ ಶಿವ ಹಿಂಗೆ ಅಂತ ದೇ ಕ್ಯಾನ್ ಪ್ರೀಚ್. ಬಟ್ ದೇ ಕಾಂಟ್ ಫೋರ್ಸ್ ದಟ್ ನೀವು ಶಿವನ್ನೇ ಫಾಲೋ ಮಾಡಿ, ನೀವು ಅಲ್ಲಾನ ಫಾಲೋ ಮಾಡಿ, ಅಥವಾ ನೀವು ಕ್ರಿಶ್ಚಿಯನ್ನ ಫಾಲೋ ಮಾಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ. ಬಟ್ ಅವರು ಅವರ ಧರ್ಮದ ಬಗ್ಗೆ ಹೇಳಬಹುದು. ಯಾವುದು ಸಪ್ರೇಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟು, ಪ್ರೈವೇಟ್ ಎಂಟಿಟೀಸ್ ವೇರ್ ಅದು ಗವರ್ಮೆಂಟ್ದು 0% ಫಂಡ್ ಇದ್ದಾಗ ಮಾತ್ರ. ಗಾಟ್ ಇಟ್? ದೆನ್ ಯಾವ್ಯಾವ ಕೇಸ್ ಬಂತು? ಶಿರೂರ್ ಮಠ್ ಕೇಸ್ ಡಿಫೈನ್ಡ್ ದ ರಿಲಿಜಿಯಸ್ ಪ್ರಾಕ್ಟೀಸಸ್, ಎಸೆನ್ಷಿಯಲ್ ಪ್ರಾಕ್ಟೀಸಸ್ನ ಶಿರೂರ್ ಮಠಲ್ಲಿ ಇಟ್ಸ್ ಅ ಪಾರ್ಟ್ ಆಫ್ ರಿಲಿಜಿಯನ್ ಅಂತ ಹೇಳ್ತು. ಮತ್ತು ಶಬರಿಮಲ ಕೇಸಲ್ಲಿ ಏನಾಗಿತ್ತು ಅಂತಂದರೆ, ಮುಂಚೆ ಎಲ್ಲ ವುಮನ್ ಹೋಗ್ತಾ ಇರಲಿಲ್ಲ. ಬಟ್ ಶಬರಿಮಲದಲ್ಲಿ ಎಲ್ಲರಿಗೂ ವಿಮೆನ್ ಆಲ್ ದ ಏಜ್ ಕ್ಯಾನ್ ಎಂಟರ್ ಅಂತ ಹೇಳಿ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ನ ಬಂತು. ಸೊ ಇದು ನಿಮಗೆ ಗೊತ್ತಿರಲಿ. ದೆನ್ ಆರ್ಟಿಕಲ್ 29 and 30 ಏನು ಹೇಳುತ್ತೆ ಅಂದರೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್. ಯಾವುದೇ ಒಬ್ಬ ವ್ಯಕ್ತಿ ಒಂದು ಲ್ಯಾಂಗ್ವೇಜು, ಒಂದು ಸ್ಕ್ರಿಪ್ಟ್ ಮತ್ತು ಒಂದು ಕಲ್ಚರ್ ಆಫ್ ದಿ ಮೈನಾರಿಟೀಸ್ನ ಪ್ರೊಟೆಕ್ಟ್ ಮಾಡಬಹುದು ಅಂತ. ದೆನ್ ಆರ್ಟಿಕಲ್ 30 ಏನು ಹೇಳುತ್ತೆ? ಮೈನಾರಿಟೀಸ್ ಕ್ಯಾನ್ ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟ್ರೇಟ್ ದೇರ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ. ಇದು ನಿಮಗೆ ಪೈ ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಇಲ್ಲಿ ಮೈನಾರಿಟಿ ಅನ್ನೋ ವರ್ಡು ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಆಗಿಲ್ಲ, ಇದು ಗೊತ್ತಿರಲಿ. ಮತ್ತು ಮೈನಾರಿಟಿ ಮೇನ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆ್ಯಂಡ್ ರಿಲಿಜಿಯಸ್ ಮೈನಾರಿಟಿ, ಎರಡು ಮೈನಾರಿಟಿನ ಇಲ್ಲಿ ಕನ್ಸಿಡರ್ ಮಾಡುತ್ತೆ. ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯನ್ ಮೈನಾರಿಟಿ. ಕಾಸ್ಟ್ ಮೈನಾರಿಟಿನ ತಗೊಂಡಿಲ್ಲ, ಓನ್ಲಿ ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲಿಜಿಯನ್ ಮೈನಾರಿಟಿ. ದೆನ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32. ಇದನ್ನು ಅಂಬೇಡ್ಕರ್ ಅವರು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರು. ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಮೂಲಭೂತ ಹಕ್ಕು ವೈಲೇಟ್ ಆಗಿದ್ದರೆ ಡೈರೆಕ್ಟ್ಲಿ ಹಿ ಕ್ಯಾನ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ಯಾವ್ಯಾವುದಿದೆ ಅಂದರೆ ಮ್ಯಾಂಡಮಸ್, ಹಿಬಿಯಸ್ ಕಾರ್ಪಸ್, ಪ್ರೊಹಿಬಿಷನ್, ಸರ್ಶಿಯಾರರಿ ಆ್ಯಂಡ್ ಕೋವಾರೆಂಟ್. ಹ್ಯಾಬಿಯಸ್ ಕಾರ್ಪಸ್ ಅಂದರೆ ಪ್ರೊಡ್ಯೂಸ್ ದ ಬಾಡಿ, ಟು ಹ್ಯಾವ್ ಅ ಬಾಡಿ. ಈಗ ಇಲ್ಲಿಗಲ್ ಡಿಟೆನ್ಷನ್, ಫಾರ್ ಎಕ್ಸಾಂಪಲ್ ನಾನೇನು ತಪ್ಪೇ ಮಾಡಿರೋದಿಲ್ಲ, ನನಗೆ ಗೊತ್ತೇ ಇಲ್ಲ ನನ್ನನ್ನು ಯಾಕೆ ಅರೆಸ್ಟ್ ಮಾಡಿರ್ತಾರೆ ಅಂತ. ಆವಾಗ ನಾನು ಹೆಬಿಯಸ್ ಕಾರ್ಪಸ್ನ ಅಪ್ರೋಚ್ ಮಾಡಿಬಿಟ್ಟು ಟು ಹ್ಯಾವ್ ಅ ಬಾಡಿ, 24 ಗಂಟೆ ಒಳಗೆ ನನ್ನನ್ನು ಅಲ್ಲಿಗೆ ಕೋರ್ಟಿಗೆ ನಿಲ್ಲಿಸಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ, ಅದಕ್ಕೋಸ್ಕರ ವಿ ಕ್ಯಾನ್ ಯೂಸ್ ದ ಹೆಬಿಯಸ್ ಕಾರ್ಪಸ್. ದೆನ್ ಮ್ಯಾಂಡಮಸ್. ಇವಾಗ ಫಾರ್ ಎಕ್ಸಾಂಪಲ್ ವಿ ಕಮ್ಯಾಂಡ್, ನಾನಿವಾಗ ನಾಳೆ ನೀವು ಆಫೀಸರ್ ಆಗ್ತೀರಾ, ನಾನು ಕೇಳ್ತೀನಿ ಯಾಕಪ್ಪ ನೀವು ಕೆಲಸ ಮಾಡ್ತಿಲ್ಲ ಅಂತ. ಯಾವ ಆಧಾರದ ಮೇಲೆ ನಾನು ಕೇಳ್ತೀನಿ ಅಂತಂದರೆ
ಓಕೆ ಫೈನ್, ಐ ವಿಲ್ ಗೋ ಥ್ರೂ ಅ ಮ್ಯಾಂಡಮಸ್. ನೀವು ಯಾಕೆ ಈ ಕೆಲಸ ಮಾಡ್ತಿಲ್ಲ, ಯಾಕೆ ಎಲ್ಲ ಕಡೆನೂ ರೋಡ್ ಹಾಳಾಗ್ತಿದೆ, ಯಾಕೆ ಆಮ್, ಗಬ್ಬು ನಾತದಿಂದ ನಾರ್ತಾ ಇದೆ, ಯಾಕೆ ಬಿ ಬಿ ಎಂ ಪಿ ಅವ್ರು ವರ್ಕ್ ಮಾಡ್ತಿಲ್ಲ ಅಂತ ಹೇಳಿ ಐ ಕ್ಯಾನ್ ಗೋ ಟು ದ ಕೋರ್ಟ್ ಬೈ ಯೂಸಿಂಗ್ ಅ ಮ್ಯಾಂಡಮಸ್. ವೀಕ್ ಕಮಾಂಡ್ ಅಂತ ಅರ್ಥ. ಪ್ರಾಹಿಬಿಷನ್. ಈಗ ಹೈಯರ್ ಕೋರ್ಟ್ ಕ್ಯಾನ್ ಸ್ಟಾಪ್ ಅ ಲೋವರ್ ಕೋರ್ಟ್ ಎಕ್ಸೀಡಿಂಗ್ ಇಟ್ಸ್ ಜುರಿಸ್ಟ್ರಿಕ್ಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕದ ಜುರಿಸ್ಟ್ರಿಕ್ಷನ್ ಬಿಟ್ಟು ಹೊರಗೆ ಹೋಗ್ತಾ ಇದ್ರೆ ಕರ್ನಾಟಕ ಕೋರ್ಟ್ ಹೈಕೋರ್ಟ್ದು ತನ್ನ ಜುರಿಸ್ಟ್ರಿಕ್ಷನ್, ಆವಾಗ Supreme Court can prohibit. Then certiorari, transfer the case to higher court for review. For example, ಅದು ಕೂಡ ಒಂದು ಕೈಂಡ್ ಆಫ್ ಪ್ರೊಹಿಬಿಷನ್ನೇ. ಬಟ್ ಪ್ರೊಹಿಬಿಷನ್ನಲ್ಲಿ ಏನಿದೆ ಅಂತಂದರೆ ಕ್ಯೂರೇಟಿವ್ ಅಷ್ಟೇ ಇರುತ್ತೆ, ಸಾರಿ ಪ್ರಿವೆಂಟಿವ್ ಅಷ್ಟೇ ಇರುತ್ತೆ. ಪ್ರಿವೆಂಟ್ ಅಂದರೆ ಹೋಗೋಕ್ಕೆ ಮುಂಚೆ, ಏನಾದರೂ ಡಿಸಿಷನ್ ಕೊಡೋಕ್ಕೆ ಮುಂಚೆ. ಬಟ್ ಸರ್ಚಿಯರಲ್ಲಿ ಆಫ್ಟರ್ ದ ಡಿಸಿಷನ್ ಕೊಟ್ಟಾದಮೇಲೂ ಕೂಡ ಕೇಸ್ನ ಹೈಯರ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದೆನ್ ಕೋವಾರೆಂಟು, ಕ್ವಶನ್ ದ ಅಥಾರಿಟಿ ಆಫ್ ಪಬ್ಲಿಕ್ ಆಫೀಸ್ ಹೋಲ್ಡರ್. ಫಾರ್ ಎಕ್ಸಾಂಪಲ್ ನಾನು ಇವಾಗ ಎ ಸಿ ಆಗಿರ್ತೀನಿ ಅಂತ ನಿಮ್ಗೆ ಡೌಟ್ ಬಂದಿರುತ್ತೆ, ನೀನು ನಿಜವಾಗ್ಲೂ ಎ ಸಿನ ಅಂತ. ಆವಾಗ ಯು ಕ್ಯಾನ್ ಆಸ್ಕ್ ಇನ್ ವಾಟ್ ಅಥಾರಿಟಿ ಯು ಆರ್ ಎ ಸಿ, ಆರ್ ಯು ಆರ್ ಡಿ ಸಿ, ಹೌ ಯು ಆರ್ ವರ್ಕಿಂಗ್ ಅಂತ ಕೇಳೋದು ಕೋವಾರೆಂಟು. ಇದು ಎಕ್ಸಾಮಲ್ಲಿ ನಿಮಗೆ 5 ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋವಿಂಗಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಆರ್ಟಿಕಲ್ 32 ಕೇಶವಾನಂದ ಭಾರತಿ ಕೇಸು, ಇದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಬರುತ್ತೆ. ದೆನ್ ಎ ಡಿ ಎಮ್ ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ, ಇಟ್ಸ್ ಅ ಎಮರ್ಜೆನ್ಸಿ ಕೇಸ್. ಕಾಂಟ್ರವರ್ಸಿಯಲ್ಲಿ ಹೇಳಿದ ಫಂಡಮೆಂಟಲ್ ರೈಟ್ಸ್ ಕುಡ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ಎಮರ್ಜೆನ್ಸಿ, ಲೇಟರ್ ಓವರ್ ರೂಲ್ಡ್ ದ ಜಸ್ಟಿಸನ್. ಪುಟ್ಟಸ್ವಾಮಿ ಕೇಸಲ್ಲಿ ಅಥವಾ ಪುಟ್ಟಸ್ವಾಮಿ ಜಡ್ಜಸಲ್ಲಿ ಇದನ್ನು ಅಪ್ರೋಲ್ಡ್ ಮಾಡಿದ್ರು. ಯಾಕಂತಂದರೆ 21 ಆ್ಯಂಡ್ 20 ನಾವು ಸಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ದೆನ್ ಆರ್ಟಿಕಲ್ 12, 13, 33, 34 ಇದು ಇಟ್ ಇನ್ಕ್ಲೂಡ್ಸ್ ದ ಗವರ್ಮೆಂಟ್, ಪಾರ್ಲಿಮೆಂಟ್, ಲೆಜಿಸ್ಲೇಟರ್ ಆ್ಯಂಡ್ ಲೋಕಲ್ ಅಥಾರಿಟಿ. ಸ್ಟೇಟ್ ಅಂದರೆ ಏನಂತ ಹೇಳಿದೆ. ಆರ್ಟಿಕಲ್ 13 ಲಾ ಇನ್ಕನ್ಸಿಸ್ಟೆನ್ಸ್ ವಿತ್ ದ ಫಂಡಮೆಂಟಲ್ಸ್ ಆರ್ ವಾಯ್ಡ್. ದೆನ್ ಆರ್ಟಿಕಲ್ 33 ಇದು ಮಾಡಿಫೈ ದ ಫಂಡಮೆಂಟಲ್ ರೈಟ್ಸ್ ಫಾರ್ ಆರ್ಮ್ಡ್ ಫೋರ್ಸ್ ಅವರಿಗೆ. ಪಾರ್ಲಿಮೆಂಟ್ ಕ್ಯಾನ್ ಮಾಡಿಫೈ ದ ಫಂಡಮೆಂಟಲ್ ರೈಟ್ಸ್. ಯಾಕಂತಂದರೆ ಆರ್ಮ್ಡ್ ಫೋರ್ಸಲ್ಲಿರೋರಿಗೆ ಎಲ್ಲ ರೀತಿಯ, ಇವಾಗ ರೈಟ್ ಟು ಲೈಫ್ ಅದನ್ನು ಪ್ರೊಟೆಕ್ಟ್ ಮಾಡೋದು ಆರ್ಮ್ಡ್ ಫೋರ್ಸ್ ಅವರಿಗೆ ಕಷ್ಟ. ಇವಾಗ ಅವ್ರು ಯುದ್ಧಕ್ಕೆ ಹೋಗುವಾಗ ವಿ ಕಾಂಟ್ ಎನ್ಶೋರ್ ದೇರ್ ಲೈಫ್ ಅಲ್ವಾ, ಸೊ ಹಾಗಾಗಿ. ದೆನ್ ಆರ್ಟಿಕಲ್ 34 ರಿಸ್ಟ್ರಿಕ್ಷನ್ ಅಂದರೆ ಮಾರ್ಷಿಯಲ್ ಲಾದಲ್ಲಿ ಯಾವ ಯಾವ ರೈಟ್ಸ್ ರಿಸ್ಟ್ರಿಕ್ಷನ್ಸಲ್ಲಿ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ದೆನ್ ಆರ್ಟಿಕಲ್ 35 ಪಾರ್ಲಿಮೆಂಟ್ಸ್ ಪವರ್ ಟು ಮೇಕ್ ಅ ಲಾ ಎನ್ಫೋರ್ಸ್ಮೆಂಟ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಲಾನ ಎನ್ಫೋರ್ಸ್ ಮಾಡೋದು. ಸೊ ದಿಸ್ ಆಲ್ ಆರ್ ದ ಮೂಲಭೂತ ಹಕ್ಕುಗಳು. ಇದನ್ನು ನೀವು ಒಂದ್ಸಲ ನೋಡಿ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡಿದರೆ ಐ ಥಿಂಕ್ ಯು ಕ್ಯಾನ್ ಆನ್ಸರ್ ಮೋಸ್ಟ್ ಆಫ್ ದ ಕ್ವಶನ್ ವಿಚ್ ಇಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್. ಇದಕ್ಕಿಂತ ಹೆಚ್ಚಿಗೆ ಗ್ರೂಪ್ ಸಿ ಅಲ್ಲಿ, ಪಿ ಎಸ್ ಐ ಅಲ್ಲಿ, ಕೆ ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕೇಳೋದಿಲ್ಲ. ಯು ಪಿ ಎಸ್ ಸಿಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ನಾನು ಸ್ವಲ್ಪ ಡೆಪ್ತಾಗಿ ಹೋಗ್ಬೋದು. ಬಟ್ ಫಾರ್ ದಿಸ್ ಸ್ಟೇಟ್ ಎಕ್ಸಾಮ್ಸ್ ದಿಸ್ ಇಸ್ ಸಫಿಷಿಯಂಟ್. ಕೀಪ್ ವಾಚಿಂಗ್. ಈ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅವರಿಗೆಲ್ಲ ಕಲಿಸಿ. ಆದಷ್ಟು ಓದ್ಕೊಳ್ಳಿ. ಐ ವಾಂಟ್ ಎವ್ರಿಬಡಿ ಟು ಕ್ಲಿಯರ್ ದ ಎಕ್ಸಾಮ್ಸ್. ಗಿವ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.